ಇರುವುದಕ್ಕೆ, ಮಕ್ಕಳಾದರೂ ಏನೋ ಒಂದು ವಿಚಿತ್ರವಾದ ಅಂಗ ಇಲ್ಲದೆ ಇರೋ ಹಾಗೆ, ಬುದ್ಧಿ ಇಲ್ಲದೆ ಇರೋ ಹಾಗೆ, ಹೀಗೆಲ್ಲ ಯಾಕಾಗತ್ತೆ ಅಂತ ಪಾರ್ವತಿ ಕೇಳಿದ ಪ್ರಶ್ನೆಗೆ ರುದ್ರದೇವರು ಕಾರಣ ಕೊಡುವಾಗ ಬೇಕಾದಷ್ಟು ಕಾರಣ ಕೊಡ್ತಾರೆ. ಅದರಲ್ಲಿ ಮೊಟ್ಟ ಮೊದಲನೇ ಕೊಟ್ಟ ಕಾರಣ ಪಿತೃಪೂಜಾಂ ನ ಕುರುವಂತಿ ಯಥೋಕ್ತಂ ಚಾಷ್ಟಕಾದಿಭಿ. ಅನುಶಾಸನ ಪರ್ವ ಮಹಾಭಾರತ ಹೇಳ್ತದೆ, ತಂದೆ ತಾಯಿಗಳ ಶ್ರಾದ್ದ ಮಾಡದೇ ಇರೋದೆ ಇದೇ ಪಿತೃದೋಷ ಅಂದರೆ. ಪಿತೃದೋಷ ಅಂದರೆ ಇನ್ನೇನಲ್ಲ, ಮದುವೆಯಾಗದಿರೋದಕ್ಕೆ, ಮಕ್ಕಳಾಗದಿರೋದಕ್ಕೆ, ಅಥವಾ ಹುಟ್ಟಿದ ಮಕ್ಕಳಿಗೂ ನಾನಾ ವಿಧವಾದ ರೋಗ ಆಪತ್ತುಗಳು ಬರೋದಕ್ಕೆ ಒಂದೇ ಕಾರಣ, ಪಿತೃಗಳ ಶ್ರಾದ್ದ ನಡೀದೇ ಇರೋದು. ಅಲ್ಲ, ನಾವು ಅಪ್ಪನ ಶ್ರಾದ್ದ ಮಾಡ್ತೀವಲ್ಲ, ನೀವು ಮಾಡ್ತೀರಿ, ಒಟ್ಟಾರೆ ನಿಮ್ಮ ವಂಶದಲ್ಲಿ ಯಾರದೋ ಒಂದು ಶ್ರಾದ್ದ ನಿಂತಿದೆ. ಯಾರೋ ಬ್ರಹ್ಮಚಾರಿಗಳಾಗಿ ಹೋಗಿರ್ತಾರೆ, ಯಾರೋ ಹುಟ್ಟಿದಾಕ್ಷಣ ಹೋಗಿರ್ತಾರೆ, ಯಾರಿಗೋ ಮದುವೆ ಆಗಿರಲ್ಲ ಅಂಥವ್ರು ಹೋಗಿರ್ತಾರೆ. ಅವ್ರ ಮದುವೆ ಆಗದೇ ಇದ್ದವ್ರು ಹೋದರೆ ಅವ್ರ ಮಕ್ಕಳು ಯಾರು ಮಾಡಿರ್ತಾರೆ, ಮುಂದಿನವ್ರು ಮಾಡಿರೋದೇ ಇಲ್ಲ, ಅಂದರೆ ಅವ್ರ ತಮ್ಮಂದರು ಮಾಡಿರ್ತಾರೆ. ನಾವು ಪ್ರತಿ ಸಲ ಪಕ್ಷ ಮಾಸದಲ್ಲಿ ಶ್ರಾದ್ದ ಮಾಡುವಾಗ 8 ದಿಕ್ಕಿಗೆ ಪಿಂಡಗಳನ್ನು ಇಡ್ತೀವಿ ನೋಡಿ, ಧರ್ಮಪಿಂಡ ಅಂತ. ಆ ಧರ್ಮಪಿಂಡ ಇಡುವಾಗ ಶ್ಲೋಕಗಳನ್ನು ಹೇಳ್ತಾರೆ ಆಚಾರ್ಯರು. ಆ ಕಡೆ ಗಮನ ಕೊಡಿ, ಯಾಕೆ ಆ ಪಿಂಡ ಇಡಬೇಕು ನಾವು ಅಂತ ಗೊತ್ತಾಗತ್ತೆ. ಅಸಿಪತ್ರ ವನೆ ಘೋರೆ ಕುಂಭಿ ಪಾಕೆ ಚ ಯೇ ಗತಾಃ ತೇಷಾಂ ಉದ್ಧರಣಾರ್ಥಾಯ ಇಮಂ ಪಿಂಡಂ ದದಾಮ್ಯಹಂ. ನಮ್ಮ ವಂಶದೊಳಗೆ ಎಷ್ಟೋ ಜನ ನಮಗೆ ಗೊತ್ತಿಲ್ಲದೆ ಮರಣ ಹೊಂದಿದ್ದಾರೆ. ಎಷ್ಟೋ ಜನರು ನಾವು ಮಾಡುವ ಶ್ರಾದ್ದದ ಅಪೇಕ್ಷೆ ಪಡ್ತಿದ್ದಾರೆ, ನನ್ನ ಹೆಸರಲ್ಲೂ ಇವರು ಅನ್ನ ಕೊಡಲಿ. ಏ ಬಾಂಧವ ಏ ಬಾಂಧವ ಏ ಮೇ ಜನ್ಮನಿ ಬಾಂಧವ ತೇಷಾಮುದ್ಧರಣಾರ್ಥಾಯ ಇಮಂ ಪಿಂಡಂ ದದಾಮ್ಯಹಂ. ಉತ್ಸನ್ನ ಕುಲವಂಶಾನಾಂ ಯೇಷಾಂ ದಾತಾ ಕುಲೇ ನಹಿ ಧರ್ಮಪಿಂಡೋ ಮಯಾ ದತ್ತೋ ಯಕ್ಷಯ್ಯಮುಪತಿಷ್ಠತು. ಶ್ರಾದ್ದಗಳನ್ನು ಸುಮ್ಮನೆ ಹೇಳಿಲ್ಲ, ಬೇಸರಿಕೆಯಿಂದಲೋ, ಇದರಿಂದ ಏನಾಗತ್ತೆ ಅನ್ನುವ ಅನಾದರದಿಂದಲೋ, ಅಥವಾ ಮಾಡಿದರೂ ಇನ್ನೊಬ್ಬರ ಒತ್ತಾಯಕ್ಕೆ ಮಾಡಿದರೆ, ಇದೆಲ್ಲವೂ ಕೊನೆಗೆ ಬಂದು ಪಿತೃದೋಷ ಅಂತವಾಗಿ ಅದು ಮುಂದಿನ ಸಂತಾನಕ್ಕೆ ತೊಂದರೆಯಾಗತ್ತೆ. ಆದರೆ ನೋಡಿ, ಯಾವುದೇ ಪಿತೃದೋಷ ಇರಲಿ, ಶ್ರಾದ್ದ ಕರ್ಮಗಳು ಮಾಡದೇ ಇದ್ದದ್ದಕ್ಕೆ ಏನಾದರೂ ಪಿತೃಗಳ ಶಾಪ ಇದ್ದರೆ ಅದೂ ಕೂಡ ಭಾಗವತ ಶ್ರವಣದಿಂದ ದೂರ ಆಗತ್ತೆ. ಏನು ಸಂಬಂಧ? ಶ್ರಾದ್ದಗಳು ನಾವು ಮಾಡದೇ ಇದ್ದದ್ದಕ್ಕೆ ಪಿತೃದೋಷ ಬಂದಿದೆ, ಪಿತೃದೋಷ ಬಂದದ್ದಕ್ಕೆ ಭಾಗವತ ಶ್ರವಣ ಮಾಡಿದ್ದಕ್ಕೆ ಹೇಗಪ್ಪ ಪಿತೃದೋಷ ಹೋಗುತ್ತೆ? ವಿಶ್ವಾಸ ಬರಲಿಲ್ಲ. ಅದಕ್ಕೊಂದು ಕಥೆಯನ್ನು ಪದ್ಮಪುರಾಣ ಹೇಳುತ್ತದೆ, ಬಹಳ ಮಾರ್ಮಿಕವಾದ ಕಥೆ. ಅದಕ್ಕಾಗಿ ನೋಡಿ, ಇವಾಗಲೂ ಯಾರ ಮನೆಯಲ್ಲಿ ವರ್ಷಶ್ರಾದ್ದ ಇರುತ್ತೆ, ಅಥವಾ ಯಾರಾದರೂ ಹಿರಿಯರ ಹೋದರೆ ಅವರ 12ನೇ ದಿವಸ ಅಥವಾ ಅವರ ವರ್ಷಶ್ರಾದ್ದದಲ್ಲಿ ಭಾಗವತ ಹೇಳಿಸೋ ಪದ್ಧತಿ ಇಂದಿಗೂ ಉಂಟು. ಕಾರಣ ಏನು ಅಂದರೆ, ಶ್ರೀಮದ್ ಭಾಗವತ ಶ್ರವಣದಿಂದ ಶ್ರಾದ್ದ ಕರ್ಮಗಳಲ್ಲೇನಾದರೂ ಲೋಪವಾಗಿದ್ದರೂ ಆ ವ್ಯಕ್ತಿಗೆ ಸದ್ಗತಿ ನಿಶ್ಚಿತ. ಒಂದು ಕಥೆ ಹೇಳ್ತೇನೆ ನಿಮಗೆ, ಪದ್ಮಪುರಾಣದಲ್ಲಿ ಬರುವ ಕಥೆ. ತುಂಗಭದ್ರಾ ನದಿ ದಂಡೆಯಲ್ಲಿ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಇರ್ತಿದ್ದ, ಸದಾಚಾರಿ ಬ್ರಾಹ್ಮಣ, ಹೆಸರಿಗೆ ತಕ್ಕ ಹಾಗೆ ಇದ್ದ. ಆತ್ಮದೇವ, ಆತ್ಮ ಅಂದರೆ ಮನಸ್ಸು, ದೇವ ಅಂದರೆ ಪರಮಾತ್ಮ. ದೇವರಲ್ಲೇ ಮನಸ್ಸಿಟ್ಟವಂಥ ಬ್ರಾಹ್ಮಣ, ಸದಾಚಾರಿ ಬ್ರಾಹ್ಮಣ. ಪ್ರತಿನಿತ್ಯ ಶಾಲಿಗ್ರಾಮದ ಪೂಜೆ ಮಾಡ್ತಿದ್ದ. ನೈವೇದ್ಯ ವೈಶ್ವದೇವ, ಒಂದು ದಿನ ವೈಶ್ವದೇವ ಇಲ್ಲದೆ ಊಟ ಮಾಡ್ತಿರಲಿಲ್ಲ. ಯಾರು ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳು ಬಂದರೆ ಅವರಿಗೆ ಮೊದಲು ಊಟಕ್ಕೆ ಬಡಿಸಿ ತಾನಾಮೇಲೆ ಮಾಡ್ತಿದ್ದ. ಇಷ್ಟು ಸದಾಚಾರಿಯಾಗಿದ್ದ ಆತ್ಮದೇವ ಮಧ್ಯಾಹ್ನ ಪಾಠ ಪ್ರವಚನ ಮಾಡಬೇಕು, ಸಾಯಂಕಾಲ ಭಜನೆ ಮಾಡಬೇಕು. ಆದರೆ ಇವನು ಎಷ್ಟು ಸದ್ಗುಣವಂತನಿದ್ದನೋ, ಇವನಿಗೆ ಸರಿಯಾಗಿ ವಿರುದ್ಧ ಸ್ವಭಾವದ ಹೆಂಡತಿ ಸಿಕ್ಕಿಲ್ಲವನು. ಯಾವಾಗಲೂ ಜಗಳ, ಹರಟೆ, ಕೇವಲ ಅಲಂಕಾರ ಮಾಡಿಕೊಳ್ಳೋದು, ತನ್ನ ಗಂಡನನ್ನು ಇನ್ನೊಬ್ಬರ ಮುಂದೆ ಬೈಯೋದು, ನಿಂದೆ ಮಾಡೋದು, ಗಂಡನ ಚಾಡಿಯನ್ನು ಇನ್ನೊಬ್ಬರ ಮುಂದೆ ಹೇಳೋದು. ನಮ್ಮ ಗುಲ್ಬರ್ಗ ಕಡೆ ಎಲ್ಲ ಧಾಂಧಲಿ ಅಂತಾರೆ ನೋಡಿ, ಧಾಂಧಲಿ ಹಾಕೋದು ಅಂತ. ಅದಕ್ಕೆ ಅಭಿಮಾನಿ ಅವಳೇ, ಅದಕ್ಕಾಗಿ ಅವಳ ಹೆಸರು ಧುಂಧುಲಿ ಅಂತ. ಆತ್ಮದೇವ ಗಂಡ, ಧುಂಧುಲಿ ಹೆಂಡತಿ. ಹೆಸರಿಗೆ ತಕ್ಕ ಹಾಗೆ ಇದ್ಲು. ಒಂದು ದಿನ ಗಂಡನಿಗೇನು ಸಹಾಯ ಮಾಡಲಿಲ್ಲ. ದೇವರ ಪೂಜೆಗೆ ಪಾತ್ರೆ ತೊಳೆದುಕೊಳ್ಳಲಿಲ್ಲ, ಕಸ ಬಳೆದುಕೊಳ್ಳಲಿಲ್ಲ, ದೇವರ ಮನೆಯನ್ನು ಬಿಟ್ಟಿದ್ದ. ಮಾಡಲಿ ಬಿಡಲಿ, ನನಗೆ ದೇವರ ಅವಕಾಶ ಕೊಟ್ಟಿದ್ದಾನೆ ಅಂತ ತಾನೇ ತೊಳ್ಕೊಳ್ತಿದ್ದ. ಅಷ್ಟೇ ಯಾಕೆ,
ತನಗಾಗಿ ತಾನು ಅಡುಗೆ ಮಾಡಿ ಹೆಂಡತಿಗೂ ಮಾಡಿಡ್ತಿದ್ದಾನೆ. ಆತ್ಮದೇವನಿಗೆ ಸಂತಾನ ಆಗಲಿಲ್ಲ, ಮಕ್ಕಳಾಗಲಿಲ್ಲ. ವಯಸ್ಸಿನ 60 ವರ್ಷ ಆಯಿತು, ಷಷ್ಠಿ ಪೂರ್ತಿ ಆಯಿತು. ಒಂದು ದಿನ ಶಾಲಿಗ್ರಾಮದ ಪೂಜೆ ಮಾಡುವಾಗ ಕಣ್ಣೊಳಗೆ ದಳದಳ ನೀರು. ಆತ್ಮದೇವನಿಗೆ ದೇವರಿಗಂತಾನೆ, ಯಾಕೆ ನನ್ನನ್ನು ಬದುಕಿಸಿದೆ ಅಂದ. ಮಾತು ಕೇಳದೇ ಇರುವ ಹೆಂಡತಿ ಮಾತೆತ್ತಿದ್ರೆ ದೋಷವನ್ನು ಎಣಿಸ್ತಾಳೆ, ತಪ್ಪುಗಳನ್ನು ಎಣಿಸ್ತಾಳೆ. ಸರಿ, ಮಕ್ಕಳಿದ್ದಾರೆ, ಅವರೂ ಇಲ್ಲ, ಮತ್ತು ಯಾರನ್ನು ನಾ ಬದುಕಲಿ? ಆಯ್ತು, 60 ವರ್ಷ ನಿನ್ನ ಪೂಜೆ ಮಾಡಿದ್ದೇನೆ, ಇವತ್ತಿಗೆ ನನ್ನ ಜೀವನ ಸಾಕಾಯಿತು, ನನಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಆಜ್ಞೆ ಕೊಡು ಅಂತ ಬಿಡ್ಕೋತಾನೆ ಶಾಲಿಗ್ರಾಮದ ಮುಂದೆ. ಅವತ್ತು ದೇವರ ಪೂಜೆ ಮಾಡಿದ. ಶಾಲಿಗ್ರಾಮವನ್ನೆಲ್ಲ ಕಟ್ಟಿಕೊಂಡು ಹೆಗಲಿಗೆ ಹಾಕ್ಕೊಂಡು ಮನೆ ಬಿಟ್ಟು ಹೊರಟ. ಯಾವುದಾದ್ರೂ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡೋಣ ಅಂತ ಅಷ್ಟು ಜುಗುಪ್ಸೆ ಬಂದಿತ್ತು ಅವನಿಗೆ. ನೊಂದು ಬಿಟ್ಟಿದ್ದ ಪಾಪ. ಪ್ರತಿನಿತ್ಯ ಆ ಹೆಂಡತಿಯ ಚುಚ್ಚು ಮಾತುಗಳು, ಅದರಿಂದ ಮನಸ್ಸು ಬೇಸರ ಆಗಿಬಿಟ್ಟಿತ್ತು. ಹೊರಟಿದ್ದಾನೆ ಅರಣ್ಯಕ್ಕೆ. ಆತ್ಮದೇವ ಒಂದು ದೊಡ್ಡದಾದ ಬಾವಿಯನ್ನು ನೋಡುತ್ತಾನೆ, ಎತ್ತರವಾದ ಬಾವಿ. ಅಷ್ಟು ಮೇಲಿಂದ ಹಾರಿದರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಾಯಿತು. ಇನ್ನೇನು ಆ ಬಾವಿಯಲ್ಲಿ ಆತ್ಮದೇವ ಹಾರಬೇಕು. ಆ ಬಾವಿಯೊಳಗೆ ಒಬ್ಬ ಸನ್ಯಾಸಿಗಳು ಸ್ನಾನ ಮಾಡುತ್ತಾ ಇತ್ತು. ಸನ್ಯಾಸಿಗಳು ಕೈಯಲ್ಲಿ ದಂಡ ಇತ್ತು. ದಂಡ ಸಹಿತವಾಗಿ ಸನ್ಯಾಸಿಗಳು ಸ್ನಾನ ಮಾಡ್ತಾ ಇದ್ದಾರೆ. ಇವನು ಮೇಲಿಂದ ಹಾರುವುದನ್ನು ನೋಡಿ ನಿಲ್ಲು ಅಂದ್ರು, ಹಾರಬೇಡ ಅಂತಾರೆ. ಆತ್ಮಹತ್ಯೆ ಮಾಡಿಕೊಳ್ಬೇಡ, ಸ್ವಲ್ಪ ಹೊತ್ತು ನಿಲ್ಲು ಅಂತ ಸನ್ಯಾಸಿಗಳು ನಿಲ್ಲಿಸ್ತಾರೆ. ಅವರ ಅನೇಕವೆಲ್ಲ ಮುಗಿಸಿ, ಸ್ನಾನ ಮುಗಿಸಿ ಮೇಲೆ ಬಂದು ಸನ್ಯಾಸಿಗಳಂತಾರಲ್ಲಯ್ಯ, ಅಪರೂಪಕ್ಕೆ ಒಂದು ಬಾರಿ ಮಾನವ ಜನ್ಮ ಸಿಗುತ್ತದೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಬಹಳ ದುರ್ಲಭ. ಕ್ರಿಮಿ, ಕೀಟ, ಹಂದಿ, ನಾಯಿ, ಮೊಸಳೆ, ಮೀನು, ಆಕಳು, ಎಮ್ಮೆ ಯಾವ ಪ್ರಾಣಿಯ ಜನ್ಮದಲ್ಲಿ ಬಂದರೂ ಪ್ರವಚನಕ್ಕೆ ಹೋಗ್ಲಿಕ್ಕಾಗಲ್ಲ, ಪಾಠಕ್ಕೆ ಹೋಗ್ಲಿಕ್ಕಾಗಲ್ಲ. ದೇವರನ್ನು ತಿಳಿದುಕೊಳ್ಳೋದಕ್ಕೆ ಇರುವ ಜನ್ಮ ಅಂದರೆ ಮಾನವ ಜನ್ಮ ಒಂದೇ. ಇರುವೆಯಾದಾಗ, ಸೊಳ್ಳೆಯಾದಾಗ ತಿನ್ನಬೇಕು, ಓಡಾಡಬೇಕು. ಯಾವುದೇ ಪ್ರಾಣಿ ಪಕ್ಷಿಗಳ ಜನ್ಮ ಬರಲಿ, ಊಟ ಇದೆ, ನಿದ್ದೆ ಇದೆ, ಹರಟೆ ಇದೆ, ತಿಳುವಳಿಕೆ ಇಲ್ಲ. ಹಾಗಾದರೆ ದೇವರನ್ನು ತಿಳಿದುಕೊಳ್ಳೋದಕ್ಕಾಗಿರೋದೇ ಒಂದು ಜನ್ಮ, ಮಾನವ ಜನ್ಮ. ಆ ಮಾನವ ಜನ್ಮದಲ್ಲಿಯೂ ಬ್ರಾಹ್ಮಣ ಜನ್ಮ, ಅದರಲ್ಲಿಯೂ ವೈಷ್ಣವ ಜನ್ಮ. ಶಾಲಿಗ್ರಾಮವನ್ನು ಮುಟ್ಟಿ ಪೂಜಾ ಮಾಡೋ ಭಾಗ್ಯ ಸಿಕ್ಕಿದೆ ನೋಡಿ. ನಾವು ನಿತ್ಯದಲ್ಲಿ ಶಾಲಿಗ್ರಾಮದ ಸ್ಪರ್ಶ ಮಾಡಿದರೆ ಆ ಶಾಲಿಗ್ರಾಮ ಮುಟ್ಟಿದ ಬ್ರಾಹ್ಮಣನ ಕೈಯ ಸ್ಪರ್ಶ ಬೇಕು ಅಂತ ದೇವತೆಗಳ ಅಪೇಕ್ಷೆ ಪಡ್ತಾರಂತೆ. ಶಾಲಿಗ್ರಾಮ ಶಿಲಾ ಸ್ಪರ್ಶಂ ಯೇ ಕುರುವಂತಿ ದಿನೇ ದಿನೇ ವಾಂಛಂತಿಕರ ಸಂಸ್ಪರ್ಶಂ ತೇಷಾಂ ದೇವಾ ಸವಾಸವಾಹ. ಒಬ್ಬ ಬ್ರಾಹ್ಮಣನ ಮನೆಯೊಳಗೆ 12 ಕ್ಷೇತ್ರ, ಒಂದು ಕ್ಷೇತ್ರ ಅಂದರೆ 12 ಶಾಲಿಗ್ರಾಮ ಇದ್ದರೆ ಆ 12 ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಒಂದು ತುಳಸಿ ದಳ ಇಟ್ಟರೆ 12 ಕೋಟಿ ಲಿಂಗಗಳ ಪೂಜೆ ಮಾಡಿದ ಬರುತ್ತೆ, ಪುಣ್ಯ ಬರ್ತದ. 12 ಕೋಟಿ ರುದ್ರದೇವರ ಲಿಂಗಗಳನ್ನು ಏಕಕಾಲದಲ್ಲಿ ಇಟ್ಟು ಪೂಜೆ ಮಾಡಿದಾಗ ಬರುವ ಪುಣ್ಯ 12 ಶಾಲಿಗ್ರಾಮದಿಂದ ಬರ್ತದೆ. ಅಂತಹ ಶಾಲಿಗ್ರಾಮವನ್ನು ಮುಟ್ಟಿ ಪೂಜಾ ಮಾಡೋ ಭಾಗ್ಯ ಸಿಕ್ಕಿದೆ. ಯಾಕೆ ಸಾಯ್ತಿದ್ದಿ ಅಂತಾರೆ ಆತ್ಮದೇವನಿಗೆ. ಸನ್ಯಾಸಿಗಳ ಮಾತು ಕೇಳಿ ಆತ್ಮದೇವ ಅಂತಾನೆ, ಸ್ವಾಮಿ ನನಗೇನಾಗಿದೆ ಅಂತ ಇವತ್ತಿನವರೆಗೆ ಯಾರೂ ಕೇಳಲಿಲ್ಲ. ನೋಡಿ, ನಮ್ಮ ದುಃಖ ಹಂಚಿಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಯಾರ ಮುಂದೆ ಹೇಳಬೇಕು ಹೇಳಿ ದುಃಖ? ಕಂಡವ್ರ ಮುಂದೆ ಹೇಳಬಾರ್ದಂತೆ. ನಮ್ಮ ಮಾನಸಿಕ ದುಃಖ ಯಾರ ಮುಂದೆ ಹೇಳಬೇಕು? ನಮ್ಮ ದುಃಖವನ್ನು ಕೇಳಿ ಅಯ್ಯೋ ಪಾಪ ಅಂತಾದರೂ ಅನಿಸಿರ್ಬೇಕು ಅವರಿಗೆ. ನಿಜವಾಗಿ ನಮ್ಮ ದುಃಖ ಯಾರ ಹತ್ರ ಹೇಳಬೇಕು? ಯಾರು ಅದಕ್ಕೆ ಪರಿಹಾರ ಹೇಳ್ತಾರೆ, ಇಂಥ ಉಪಾಯದಿಂದ ಪರಿಹಾರವಾಗತ್ತೆ ಅಂತ ಯಾರು ದಾರಿ ತೋರಿಸ್ತಾರೆ ಅವ್ರ ಮುಂದೆ ಹೇಳಿ. ಯಾಕಂದರೆ ಕಲಿಯುಗೊಳಗೆ ಆಡ್ಕೊಳ್ಳೋ ಜನ ಬಹಳ. ಸಾಕು, ನಿಮ್ದೊಂದು ವೀಕ್ನೆಸ್ ಪಾಯಿಂಟ್ ಸಿಕ್ಕರೆ ಸಾಕು, ಆಡ್ಕೊಳ್ತಾರೆ, ಇನ್ನಷ್ಟು ದುಃಖ ಆಗೋ ಮಾತಾಡ್ತಾರೆ ಹೊರತು ನಮ್ಮ ದುಃಖ ಪರಿಹಾರ ಮಾಡಲ್ಲ. ಕಂಡವರ ಮುಂದೆ ಹೇಳಬಾರ್ದಂತೆ. ಆತ್ಮದೇವನಿಗೆ ತನ್ನ ದುಃಖ ಹಂಚಿಕೊಳ್ಳೋದಕ್ಕೆ ಒಂದು ಹೃದಯ ಇರಲಿಲ್ಲ. ಹೆಂಡತಿ ಮುಂದೆ ಹೇಳಬೇಕು, ಮಹಾದುಷ್ಟಳು, ಯಾರ ಮುಂದೆ ಹೇಳಬೇಕಿನ್ನ? ಇವತ್ತು ಅನಾಯಾಸವಾಗಿ ಸನ್ಯಾಸಿಗಳು ಕೇಳ್ತಾರೆ, ಯಾಕೆ ಸಾಯ್ತಿದ್ದಿ ಅಂದಾಗ ಆತ್ಮದೇವ ತಂದೆಲ್ಲ ಕತೆ ಹೇಳ್ತಾನೆ. ಆತ್ಮದೇವ ಅಂತಾನೆ, ವೇದಗಳ ಓದಿದೆ, ಶಾಸ್ತ್ರ ಓದಿದೆ, ಒಂದು ದಿನ ಸಂಧ್ಯಾ ವಂದನೆ ಬಿಡಲಿಲ್ಲ, ಒಂದು ದಿನ ದೇವರ ಪೂಜೆ ಬಿಡಲಿಲ್ಲ, ಒಂದು ದಿನ ನೈವೇದ್ಯ ವೈಶ್ವದೇವ ಬಿಡಲಿಲ್ಲ. ಇಷ್ಟು ಸದಾಚಾರಿಯಾಗಿ ಜೀವನ ಮಾಡದೆ, ಆದರೆ
ಅದು ಯಾವ ಜನ್ಮದ ಕರ್ಮನೋ ನನಗೆ ಸಂತಾನವಾಗಲಿಲ್ಲ. ನೋಡಿ, ಮಕ್ಕಳಾಗದಿರುವುದಕ್ಕೆ ರುದ್ರದೇವರು ಕಾರಣ ಕೊಡ್ತಾರೆ ಮಹಾಭಾರತದಲ್ಲಿ, ಅನುಶಾಸನ ಪರ್ವದಲ್ಲಿ ಬಹಳ ಚೆನ್ನಾಗಿದೆ. ಯಾಕೆ ಇವತ್ತು ಸಂತಾನ ಆಗಿರಲ್ಲ? ಮೊಟ್ಟ ಮೊದಲನೇ ಕಾರಣ ಕೊಡ್ತಾರೆ ರುದ್ರದೇವರು. ಜನ್ಮಾಂತರದಲ್ಲಿ ಯಾವುದಾದರೂ ಮಗುವನ್ನು ನೋಡಿ ಅಸೂಯೆ ಪಟ್ಟಿದ್ರೆ, ಯಾವುದಾದ್ರೂ ಮಗುವನ್ನು ಅಳಿಸಿದ್ರೆ, ಅಥವಾ ಆ ಇನ್ನೊಬ್ಬರ ಮಗುವನ್ನು ನೋಡಿ ಆ ಮಗು ಬೇಗ ಸಾಯಲಿ ಅಂತ ಮನಸ್ಸಿನಲ್ಲಿ ಇಚ್ಛೆ ಪಟ್ಟಿದ್ರು ಜನ್ಮಾಂತರದಲ್ಲಿ ಮಕ್ಕಳಾಗಲ್ಲ. ಅಷ್ಟೇ ಯಾಕೆ ಒಂದು ಮಾತು ಹೇಳ್ತಾರೆ ರುದ್ರದೇವರು, ಆ ಸಣ್ಣ ಮಕ್ಕಳು ಇರುವಾಗ ಅವರ ಎದುರುಗಡೆ ನಾವೇನೋ ತಿಂತ ಅವುಗಳಿಗೆ ಕೊಡದೇ ಇದ್ರೆ ಆ ಪಾಪದಿಂದಲೂ ಸಂತಾನ ಆಗಲ್ಲ ಅಂತ. ಜನ್ಮಾಂತರದ ಕರ್ಮ, ನನಗೆ ಮಕ್ಕಳಂತೂ ಆಗಲಿಲ್ಲ, ನನ್ನಷ್ಟಕ್ಕೆ ನಾನು ದೇವರ ಪೂಜೆ ಮಾಡಿಕೊಂಡು ಜೀವನ ಮಾಡೋಣ ಅಂದರೆ ಹೆಂಡತಿಯ ಕಾಟ, ಸಾಯಬೇಕು ಅಂತ ಬಂದಿದ್ದೇನೆ, ದಯಮಾಡಿ ನನಗೆ ಸಾಯೋದಕ್ಕೆ ಅನುಮತಿ ಕೊಡಿ ಅಂತಾನೆ. ಆತ್ಮದೇವ ಅನುಮತಿ ಬೇಡದಾಗ ಯತಿಗಳಂತಾರೆ ಸನ್ಯಾಸಿಗಳು, ನೀನು ಸಾಯೋದಕ್ಕೆ ನಾನೇನಾದರೂ ಅನುಮತಿ ಕೊಟ್ಟರೆ ಯಮದೇವರು ಮೊದಲು ನನಗೆ ಹಿಡಿತಾರೆ. ಯಾಕಂದರೆ ಆತ್ಮಹತ್ಯೆ ಎಷ್ಟು ಪಾಪನೋ ಅದನ್ನು ಮಾಡೋದಕ್ಕೆ ಅನುಮತಿ ಕೊಡೋದು ಅದಕ್ಕೂ ಮಿಗಿಲಾದ ಪಾಪ. ನೋಡು, ನಾನಂತೂ ನಿನಗೆ ಸಾಯೋದಕ್ಕೆ ಅನುಮತಿ ಕೊಡಲ್ಲ, ಒಂದು ಕೆಲಸ ಮಾಡು, ಮನೆಗೆ ಹೋಗು ಅಂತಾರೆ ಆತ್ಮದೇವನಿಗೆ. ಸನ್ಯಾಸಿಗಳಿಗಂತಾನೆ ಹೋಗಿ ಏನು ಮಾಡಲಿ ಎಂದ. ಏನು ಮಾಡಲಿ ಮನೆಗೆ ಹೋಗಿ? ಅದೇ ಜಗಳ, ಅದೇ ಮಾತು, ಅದೇ ಹೆಂಡತಿಯ ಬೈಗಳು. ಆ ಕಡೆ ತಲೆ ಹಾಕಬೇಡ, ಶಾಲಿಗ್ರಾಮದ ಪೂಜೆ ಮಾಡು, ಇವತ್ತಿನವರೆಗೇನು ದೇವರ ಆರಾಧನೆ ಮಾಡ್ತಾ ಬಂದಿದ್ದಿ ಅದನ್ನೇ ಮುಂದುವರಿಸು. ಪೂಜೆ ಮಾಡು, ದೇವರ ಪ್ರದಕ್ಷಿಣೆ ಹಾಕು, ನಮಸ್ಕಾರ ಮಾಡು, ಯಾರಾದರೂ ಬಂದರೆ ಅತಿಥಿಗಳ ಸತ್ಕಾರ ಮಾಡು. ಆದರೆ ಸಾಯೋ ಪ್ರಯತ್ನ ಮಾತ್ರ ಮಾಡಬೇಡ. ಅಪರೂಪಕ್ಕೆ ಮಾನವ ನೋಡಿ, ಯಾರು ಜನ್ಮ ಕೊಡುತ್ತಾರೆ ಅವನೇ ಮರಣ ಕೊಡಬೇಕು. ಕಾಲ ಸರದಂತೆ ಸಾಯಬೇಕೇ ಹೊರತು ನಾವಾಗಿ ಆತ್ಮಹತ್ಯೆ ಮಾಡಿಕೊಳ್ಬಾರದು. ಮನೆಗೆ ಹೋಗುವಂತ ಆತ್ಮದೇವನಿಗೆ ಹೇಳಿದರೆ ಕೊನೆಗೆ ಆತ್ಮದೇವ ಅಂತಾನೆ, ದೊಡ್ಡವರು ಹೇಳುವಾಗ ನಿಮ್ಮ ಮಾತು ಕೇಳದೇ ಇರಬಾರದು. ಸನ್ಯಾಸಿಗಳು ಹೇಳ್ತಾ ಇದ್ದೀರಿ, ಆದರೆ ನಾನು ಮನೆಗೆ ಹೋಗ್ತೇನೆ, ಸಾಯೋದಿಲ್ಲ, ಆದರೆ ಒಂದು ನನಗೆ ಬೇಕು, ನೀವು ಕೊಟ್ಟರೆ ಹೋಗ್ತೇನೆ. ಸರಿ, ಏನು ಬೇಕು ಹೇಳ್ಕೊಡ್ತೇನೆ ಎಂದು. ಹಾಗಂತಾರೆ, ನನಗೊಂದು ಸಂತಾನ ಕೊಡಿ ಅಂದ್ರೆ ಮನೆಗೆ ಹೋಗ್ತೇನೆ ಎಂದ. ಸಂತಾನ ಕೊಡಿ ಅಂತ ಸನ್ಯಾಸಿಗಳಿಗೆ ಆತ್ಮದೇವ ಬೇಡಿದರೆ 2 ಸೆಕೆಂಡ್ ನೋಡಿ ಕಣ್ಣು ಮುಚ್ಚಿದ್ದಾರೆ. ಆತ್ಮದೇವನ ಮುಂದಿನ 7 ಜನ್ಮ ಅವರ ಕಣ್ಣು ಮುಂದೆ ಬಂತಂತೆ. ಏನು ಜ್ಞಾನಿಗಳೆಲ್ಲ ಇದ್ರೆ ನೋಡಿ ಹಿಂದೆಲ್ಲ. ಮುಂದಿನ 7 ಜನ್ಮದ ಇವನ ಸಂಪೂರ್ಣ ಭವಿಷ್ಯ ಆ ಯತಿಗಳ ಕಣ್ಣೆದುರಿಗೆ ಬರ್ತದೆ. ಸನ್ಯಾಸಿಗಳಂತಾರೆ, 7 ಜನ್ಮ, 7 ಜನ್ಮದಲ್ಲಿ ನಿನಗೆ ಮುಂದೆ ಮಕ್ಕಳಾಗಲ್ಲ ಅಂದ್ರೆ ಇದು ಒಂದಲ್ಲ, ಇದು ಒಂದು ಜನ್ಮ ಅಲ್ಲ, ಇದರ ಮುಂದೆ ಇನ್ನ 7 ಜನ್ಮದಲ್ಲಿ ನಿನಗೆ ಸಂತಾನ ಇಲ್ಲ. ಅಷ್ಟು ಪಾಪ ಜನ್ಮಾಂತರದಲ್ಲಿ ಮಾಡಿದ್ದಿದೆ, ಸಂತಾನದ ಅಪೇಕ್ಷೆ ಪಡಬೇಡ, ನಿನ್ನಷ್ಟಕ್ಕೆ ನೀನು ಮನೆ ಹೊರಡು ಅಂತ ಎಷ್ಟು ಹೇಳ್ತಾರೆ. ಇವನಂತಾನೆ, ನೋಡಿ, ನನ್ನ ಕರ್ಮದಿಂದ ಸಂತಾನ ಇಲ್ಲಲ್ಲ, ಬೇಡ, ನನ್ನ ಹಣೆ ಬರದಲ್ಲಿ ಮಕ್ಕಳಿಲ್ಲದೆ ಇದ್ದರೂ ಕೂಡ ನಿಮ್ಮ ತಪಸ್ಸಿನಿಂದಲೇ ಮಕ್ಕಳನ್ನು ಕೊಡಬಹುದಲ್ಲ. ನೀವು ಇಷ್ಟು ವರ್ಷ ಮಾಡಿದ ಜಪ, ಪೂಜೆ, ಪಾರಾಯಣ, ನಿಮ್ಮ ತಪಸ್ಸಿನಿಂದ ಸಂತಾನ ಕೊಡಿ. ಒಂದು, ನಿಮ್ಮ ಪುಣ್ಯವನ್ನು ಖರ್ಚು ಮಾಡಿ ಸಂತಾನ ಕೊಡಿ, ಇಲ್ಲ ಅಂದರೆ ಸಾಯೋದಕ್ಕೆ ಅನುಮತಿ ಕೊಡಿ. ಯತಿಗಳ ಗಾಬರಿ ಆಗ್ತಾ, ಏನಿದು ಪಾಪ ಮೈ ಮೇಲೆ ಬಂತಲ್ಲ, ಸ್ನಾನ ಮಾಡಿ ಮನೆಗೆ ಹೋಗೋಣ ಅಂದರೆ ಸಾಯೋದಕ್ಕೆ ಅನುಮತಿ ಕೊಡೋ ಹಾಗಿಲ್ಲ. ಸರಿ, ತಮ್ಮ ತಪೋಬಲದಿಂದ ಸಂತಾನ ಕೊಡೋಣ ಅಂದರೆ ಇವನಿಗೆ ಮಕ್ಕಳಾಗಬಾರದು ಅಂತ ದೇವರೇ ಸಂಕಲ್ಪ ಮಾಡಿದಾಗ ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾನು ಸಂತಾನ ಕೊಟ್ಟರೆ ಅದು ದೇವರಿಗೆ ಅವಮಾನ ಮಾಡದ ಹಾಗೆ. ಸ್ವಲ್ಪ ಹೊತ್ತು ವಿಚಾರ ಮಾಡಿ ಜ್ಞಾನಿಗಳು ಸನ್ಯಾಸಿಗಳ ಕಣ್ಣು ಮುಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನೀನೇನು ಮಾಡಂತೂ ಮಾಡ್ತೇನೆ ಅಂದರು. ನಿನ್ನ ಸಂಕಲ್ಪ ಇವನಿಗೆ ಮಕ್ಕಳಾಗಬಾರದು ಅಂತ. ಇವನು ಸಾಯ್ತೀನಂತಾನೆ, ಇವನನ್ನು ಸಾಯೋದಕ್ಕೆ ಬಿಡ್ಲೋ ಅಥವಾ ಮಕ್ಕಳನ್ನು ಕೊಡಲೋ ಹೇಳು ಅಂತ ಮಾನಸಿಕವಾಗಿ ದೇವರ ಸ್ಮರಣೆ ಮಾಡಿದಾಗ ದೇವರಂತಾನೆ, ನಿಮ್ಮ ತಪಸ್ಸಿನಿಂದ ಅವನಿಗೊಂದು ಸಂತಾನ ಕೊಡಿ, ಅವನು ಮನೆಗೆ ಹೊರಡಲಿ, ಸಾಯೋದು ಬೇಡ. ಸರಿ ಅಂತ ದೇವರಾಜ್ಞೆಯಂತೆ ಒಂದು ಹಣ್ಣನ್ನು ಅಭಿಮಂತ್ರಣ ಮಾಡಿ ಕೊಟ್ರಂತ. ಆತ್ಮದೇವನಿಗೆ ಯತಿಗಳಂತಾರೆ, ಹಣ್ಣು ತಗೊಂಡು ಮನೆಗೆ ಹೋಗು, ನಿನ್ನ ಹೆಂಡತಿಗೆ ಹಣ್ಣನ್ನು ಕೊಡು, ಈ ಹಣ್ಣು ತಿನ್ನೋಣದರಿಂದ ಸಂತಾನವಾಗತ್ತೆ. ನೋಡಿ, ಸಾಯಬೇಕು ಅಂತ ಹೊರಟಂತಹ ಆತ್ಮದೇವನಿಗೆ ಮತ್ತೆ ಬದುಕುವ ಅಪೇಕ್ಷೆ ಆಯಿತು, ಆಸೆ ಆಯಿತು. ಹೊರಟ ಮತ್ತೆ ದೇವರ ಪೆಟ್ಟಿಗೆಯನ್ನು ತಗೊಂಡು ಮತ್ತೆ ತಿರುಗಿ ಮನೆಗೆ ಬಂದ. ಮನೆಗೆ ಬರ್ತಾನೆ, ಹೆಂಡತಿಗೆ ಹೇಳ್ತಾನೆ, ಇದು ಸಾಮಾನ್ಯವಾದ ಹಣ್ಣಲ್ಲ, ಇದು ಜ್ಞಾನಿಗಳು ಕೊಟ್ಟಂಥ ಹಣ್ಣು, ಇದನ್ನು ತಿನ್ನು ಸಂತಾನವಾಗತ್ತೆ ಅಂತ ಕೊಡ್ತಾನೆ. ಮೊದಲೇ ಧುಂಧೂಲಿ ಅವಳು ಯಾವಾಗ ತಿಂತಿದ್ಲು ಹೇಳಿ?
ಹಣ್ಣಿನ ಮೇಲೆ, ಹಣ್ಣು ಕೊಟ್ಟವರ ಮೇಲೆ ವಿಶ್ವಾಸ ಇದ್ದಿದ್ರೆ, ಗುರುಗಳ ಮೇಲೆ, ಯತಿ ಬ್ರಾಹ್ಮಣರ ಮೇಲೆ ವಿಶ್ವಾಸ ಇಲ್ಲವಳಿಗೆ. ಆದರೆ ಆ ಹಣ್ಣನ್ನು ತಂದು ಆತ್ಮದೇವ ಧುಂದುಲಿಗೆ ಹೆಂಡತಿ ಕೊಟ್ಟಿದ್ದಾನೆ. ಆ ಧುಂದುಲಿ ತನ್ನ ಗೆಳತಿಯ ಹೋಗಿ ಕೇಳಿದ್ಲಂತ, ಏನು ಮಾಡಲಿ ಇದನ್ನು? ಒಂದು ಕೆಲಸ ಮಾಡು, ನಿನಗಂತೂ ತಿನ್ನೋ ಅಪೇಕ್ಷೆ ಇಲ್ಲಲ್ಲ, ಮನೆಯಲ್ಲಿ ಆಕಳಿದೆ, ಅದಕ್ಕೆ ತಿನ್ನಿಸ್ಬಿಡು. ಗಂಡ ಕೇಳಿದರೆ ತಿಂದೀನಿ ಅಂತ ಹೇಳು. ಸರಿ ಅಂತ ಗೆಳತಿಯರ ಮಾತನ್ನು ಕೇಳಿ ಆ ಜ್ಞಾನಿಗಳ ಕೊಟ್ಟ ಹಣ್ಣನ್ನು ಆಕಳಿಗೆ ತಿನ್ನಿಸಿದ್ದಾಳೆ. ಆತ್ಮದೇವ ಕೇಳಿದಾಗ ಆಯಿತು ತಿಂದೀನಿ ಅಂತ ಹೇಳಿಬಿಟ್ಲು. ಇವನೇನು ಹೊಟ್ಟೆ ಹರಿದು ನೋಡಲಿಲ್ಲ. ಕಾಲಕ್ರಮೇಣ ಆದರೆ ಹಣ್ಣು ತಿಂದೀನಿ ಅಂತ ಸುಳ್ಳು ಹೇಳೋದೇನೋ ಸರಿ, ಹಣ್ಣು ತಿಂದಾಗ ಗರ್ಭಧಾರಣೆಯಾಗಿ ಗರ್ಭದಂತೆ ತೋರಿಸ್ಬೇಕಲ್ಲ, ನಾಟಕ ಮಾಡುವಂತೆ ಗರ್ಭಿಣಿಯ ವೇಷ ಹಾಕ್ಕೊಂಡಿದ್ದಾಳೆ ಧುಂದುಲಿ. ನಾಟಕದ ವೇಷ ಹಾಕ್ಕೊಳ್ತಾಳೆ. 7ನೇ ತಿಂಗಳಿಗೆ ಸೀಮಂತ ಮಾಡ್ತಾನೆ. ನಿಜವಾಗಿ ಹೆಂಡತಿ ಗರ್ಭಿಣಿ ಇದ್ದಾಳೆ ಅಂತ ಆತ್ಮದೇವ ಸೀಮಂತ ಮಾಡಿದ. ಆದರೆ ಇಷ್ಟೆಲ್ಲ ನಾಟಕ ಸರಿ, 9 ತಿಂಗಳಾದ್ಮೇಲೆ ಮಗು ತೋರಿಸ್ಬೇಕಲ್ಲ. ಧುಂದುಲಿ ತನ್ನ ತಂಗಿಗೆ ಹುಟ್ಟಿದ ಒಂದು ಗಂಡು ಮಗನನ್ನೇ ತಂದು ತೋರಿಸ್ತಾಳೆ ಆತ್ಮದೇವನಿಗೆ. ಅದನ್ನು ತನ್ನ ಮಗ ಅಂತ ನಂಬಿಬಿಟ್ಟ ಅಂತೆ. ಅಷ್ಟು ಪ್ರಾಮಾಣಿಕಿದ್ದ ನೋಡಿ ಪಾಪ. ಆತ್ಮದೇವ ಆ ಮಗುವನ್ನು ತನ್ನ ಮಗು ಅಂತ ನಂಬ್ತಾನೆ. ಆದರೆ ಆ ಜ್ಞಾನಿಗಳ ಕೊಟ್ಟ ಹಣ್ಣನ್ನು ಆಕಳಿಗೆ ತಿನ್ನಿಸಿದ್ದಾರೆ. ಋಷೀಣಾಂ ಪುನರಾಜ್ಞಾನಾಂ